ಜೀವನ ಯಾವಾಗಲೂ ನ್ಯಾಯವಾಗಿರೋದಿಲ್ಲ. ಕೆಲವೊಮ್ಮೆ ಪುರುಷರಿಗೆ ಹೆಚ್ಚು ಅವಕಾಶಗಳು ಸಿಗ್ತವೆ ಅನ್ನಿಸಬಹುದು. ನೀವು ನಿಮ್ಮ 20ರ ವಯಸ್ಸಿನ ಬಹುಭಾಗವನ್ನ ನಿಮ್ಮ ಉದ್ಯೋಗ ಮತ್ತು ಭವಿಷ್ಯ ಕಟ್ಕೊಳ್ಳೋದಕ್ಕೆ ಕೊಟ್ಟಿದ್ದೀರಿ. ಡೇಟಿಂಗ್ ಮಾಡಿಲ್ಲ ಅಂತಲ್ಲ, ಮಾಡಿದಿರಿ, ಆದ್ರೆ ಗಂಭೀರ ಸಂಬಂಧವಾಗಿ ಆಗಿಲ್ಲ. ಈಗ ನೀವು 30ರ ಹರೆಯಕ್ಕೆ ಬಂದಿದ್ದೀರಿ, ಆದ್ರೆ ಇನ್ನೂ ದೀರ್ಘಕಾಲದ ಸಂಬಂಧ ಕಾಣಿಸ್ತಿಲ್ಲ. ಮನಸ್ಸಿನಲ್ಲಿ ಇನ್ನೂ ಸಮಯ ಕಡಿಮೆ ಅನ್ನೋ ಭಾವನೆ ಬರ್ತಿರಬಹುದು. ಒಳ್ಳೆಯ ವ್ಯಕ್ತಿಯನ್ನ ಕಂಡು ಪ್ರೀತಿಸಿ ಮದುವೆಯಾಗಿ ಕುಟುಂಬ ಕಟ್ಕೊಳ್ಬೇಕು ಅನ್ನೋ ಆಸೆ ಸಹಜ. ನಿಮ್ಮ ಸ್ನೇಹ ಬಳಗದಲ್ಲಿರುವ ಹುಡುಗರನ್ನ ನೀವು ಈಗಾಗಲೇ ಚೆನ್ನಾಗಿ ಗೊತ್ತಿರಬಹುದು. ಅವರಲ್ಲಿ ಕೆಲವರು ಒಳ್ಳೆಯವರೇ ಇರಬಹುದು, ಆದರೆ ನನಗೆ ಬೇಕಾದ ವ್ಯಕ್ತಿ ಇವನೇ ಅನ್ನಿಸುವವರು ಯಾರೂ ಇರದೇ ಇರಬಹುದು. ಆಗೇನ್ ಮಾಡಬೇಕು? ಅಂತಹ ಸಂದರ್ಭದಲ್ಲಿ ಆನ್ಲೈನ್ ಡೇಟಿಂಗ್ ಒಂದು ಆಯ್ಕೆಯಾಗಬಹುದು. ಅಲ್ಲಿ ನೀವು ನೂರಾರು ಜನರ ಪ್ರೊಫೈಲ್ಗಳನ್ನು ನೋಡಬಹುದು. ಅವರ ಬಗ್ಗೆ ಓದಿ ನಿಮಗೆ ಹೊಂದುವ ವ್ಯಕ್ತಿಯನ್ನ ಹುಡುಕಬಹುದು. ಅವರು ನಿಮ್ಮ ನಗರದಲ್ಲಿರಬಹುದು, ಬೇರೆ ರಾಜ್ಯದಲ್ಲಿರಬಹುದು, ಅಥವಾ ಬೇರೆ ದೇಶದಲ್ಲೂ ಇರಬಹುದು. ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಮಾತ್ರ ನೀವು ಸೀಮಿತವಾಗಿರೋದಿಲ್ಲ. ಅವಕಾಶಗಳು ತುಂಬಾ ಹೆಚ್ಚಾಗಿರುತ್ತವೆ. ಆನ್ಲೈನ್ ಡೇಟಿಂಗ್ ಸುರಕ್ಷಿತವೇ ಅನ್ನೋ ಪ್ರಶ್ನೆ ಸಹಜ. ಅಲ್ಲಿ ವಿಚಿತ್ರ ಜನ, ಮೋಸಗಾರರು ಮಾತ್ರ ಇರ್ತಾರಾ ಅನ್ನೋ ಭಯವೂ ಇರಬಹುದು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ, ಮೊದಲಿನಂತಿಲ್ಲ. ಈಗ ಆನ್ಲೈನ್ ಡೇಟಿಂಗ್ ಸಾಮಾನ್ಯವಾಗಿದೆ ಮತ್ತು ಹಲವಾರು ಸಾಮಾನ್ಯ ಜನರು ಅದನ್ನ ಬಳಸ್ತಾ ಇದ್ದಾರೆ. ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ಸಾಮಾನ್ಯ ಜಾಗ್ರತೆ ಮತ್ತು ಒಳ್ಳೆಯ ತೀರ್ಮಾನ ಬಳಸಿದ್ರೆ ಇದು ಸುರಕ್ಷಿತವಾಗಿರಬಹುದು. ಹೊಸ ವ್ಯಕ್ತಿಯನ್ನ ನೇರವಾಗಿ ಭೇಟಿ ಮಾಡುವಾಗ ಹೇಗೆ ಜಾಗ್ರತೆ ವಹಿಸ್ತಿರೋ ಹಾಗೆಯೇ ಇಲ್ಲಿ ಕೂಡ ಇರಬೇಕು. ನೀವು ಸಂಪೂರ್ಣ ನಂಬಿಕೆ ಬರುವವರೆಗೆ ನಿಮ್ಮ ನಿಜವಾದ ಹೆಸರು, ವಿಳಾಸ ಅಥವಾ ಫೋನ್ ನಂಬರ್ ಕೊಡಬೇಡಿ. ತಕ್ಷಣವೇ ನೇರ ಭೇಟಿ ಮಾಡಲು ಹೋಗಬೇಡಿ. ಮೊದಲ ಭೇಟಿ ಸಾರ್ವಜನಿಕ ಸ್ಥಳದಲ್ಲಿ ಮತ್ತು ಹಗಲಿನಲ್ಲಿ ಇರಲಿ. ನನಗನ್ಸದ್ದನ್ನ ನಾನು ಹೇಳಿದ್ದೀನಿ. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.